ಸಿದ್ದರಾಮಯ್ಯ ಪಹಲ್ಗಾಮ್ಗೆ ಹೋಗಿದ್ರೆ ಗುಂಡು ಹೊಡಿತಿದ್ರು. ರೆಸ್ಟ್ ಮಾಡೋಣ ಅಂತ ಜಮೀರು ಖಾದರ್ ಜೊತೆ ಹೋಗಿದ್ರೆ ಮೊದಲು ಜಮೀರ್ ಕೇಳಿ ಬಿಟ್ಬಿಡ್ತಾ ಇದ್ರು, ಬಳಿಕ UT ಖಾದರ್ನ ಕೇಳಿ ಬಿಟ್ಬಿಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವ್ರನ್ನ ಬಿಡ್ತಿರಲಿಲ್ಲ. ಸೊ ಇದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆದರೆ ನಾನು ಸಿದ್ದರಾಮಯ್ಯ ಅಂತ ಹೇಳಿದರೆ 10 ಗುಂಡು ಹೊಡಿತಿದ್ರು ಸಿದ್ದರಾಮಯ್ಯನವ್ರಿಗೆ. ಹಿಂದೂ ಅನ್ನೋ ಕಾರಣಕ್ಕೆ ನಿಮಗೆ ಉಗ್ರರು ಗುಂಡು ಹೊಡಿತಾ ಇದ್ರು, ನೀವು ಅವ್ರ ಪರವಾಗಿ ಮಾತನಾಡ್ತೀರಾ ಅಂತ ಕೆಲವರಿಗೆ ಸಿಟ್ಟಿದೆ. ನೀವು ಎಷ್ಟೇ ಮಸೀದಿ ಕಟ್ಟಿ ಹಜ್ ಯಾತ್ರೆಗೆ ಸಬ್ಸಿಡಿ ಕೊಡಿ, ಪ್ರಮೋದ್ ಮುತಾಲಿಕ್ ಅವ್ರ ಹೇಳಿಕೆ ನಿಮ್ಮನ್ನು ಬಿಡಲ್ಲ ಅಂತ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹ್ಮದ್ ಅವರನ್ನ, UT ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದರೂ ಹೋಗಿದ್ರೆ ನೀನು ಯಾರು ಅಂತ ಹೇಳಿ ಮೊದಲು ಜಮೀರ್ ಕೇಳ್ತಾ ಇದ್ದೆ. मैं जमीर हूँ, मैं कुरान पढ़ता हूँ, मैं 5 बार नमाज करता हूँ, हाँ तू चल बाजू चल. तो UT खादर, मैं भी मुसलमान हूँ, मैं 5 बार नमाज करता हूँ, तू भी चल. तू कौन है? मैं सिद्धरामैया हूँ, कर्नाटक के मुख्यमंत्री हूँ. ಗುಂಡ ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಇದು ನೋವು ಗೊತ್ತಾಗಿದೆ ನಿಮಗೆ. ಜಮೀರ್ ಉಳಿದ, UT ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ. ನಿನ್ನನ್ನು ಬಿಡು. ಆಲ್ ರೈಟ್, ಪ್ರಮೋದ್ ಮುತಾಲಿಕ್ ಅವರ ಮಾತುಗಳೇ ಹೀಗಿರುತ್ತೆ. ನೇರವಾಗಿ ಅವರು ಗುಂಡು ಹೊಡೆದಂಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರೇ, ನೀವು ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ನೀವು ಹಿಂದೂ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಅವರು ಬಿಡಲ್ಲ. ಇಷ್ಟು ವಿಚಾರವನ್ನು ತಿಳಿಸೋದಕ್ಕೆ ಅವರು ಆ ಎಕ್ಸಾಂಪಲನ್ನು ಕೊಟ್ಟಿದ್ದು.